Hello, Namaskara. Nanim Arpita Abhishek. Welcome back to my YouTube channel. Ivatin vlog is all about Abhi's birthday photo shoot. So behind the scenes ಏನೇನೆಲ್ಲ ಮಾಡಿದೆ ಹೆಂಗೆಲ್ಲ ಆಯಿತು ನೀವೇ ನೋಡಿ ಎಂಜಾಯ್ ಮಾಡಿ. ಫೋಟೋಶೂಟ್ಗೆ ಇನ್ನೂ ಒಂದು ವಾರ ಇದೆ. ಆಲ್ರೆಡಿ ನನಗೆ ಪಾರ್ಸೆಲ್ ಬಂತು. ನಾನು ನನಗೆ 2 ಔಟ್ಫಿಟ್ H&M ಇಂದ ಆರ್ಡರ್ ಮಾಡಿದ್ದೆ. ಸೊ ಲೆಟ್ಸ್ ಸಿ, ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ಹೆಂಗಿದೆ ಅಂತ. ಸೊ ಒಂದು ಔಟ್ಫಿಟ್ ಬಂದು ಪ್ಲೇನ್ ರೆಡ್ ಡ್ರೆಸ್, ಬಾಡಿಕಾನ್ ಡ್ರೆಸ್ ಆರ್ಡರ್ ಮಾಡಿದ್ದೆ, ಸೈಜ್ ಮೀಡಿಯಮ್ ಅಲ್ಲಿ. ಐ ಥಾಟ್ ಇನ್ನೂ ಡಾರ್ಕ್ ಬ್ರೈಟ್ ರೆಡ್ ಇರುತ್ತೆ ಅನ್ಕೊಂಡೆ. ಐ ಥಿಂಕ್ ಫೋಟೋಗೆ ವಿಡಿಯೋಗೆ ಬ್ರೈಟ್ ಆಗಿ ಕಾಣಿಸ್ತಾ ಇದೆ, ಬಟ್ ರಿಯಲ್ ಆಗಿ ಇಷ್ಟು ಬ್ರೈಟ್ ಇಲ್ಲ. ಬಟ್ ಐ ಥಿಂಕ್ ಇಟ್ಸ್ ಫೈನ್. ಇಲ್ಲಿ ಪಫಿ ಆಗೆಲ್ಲ ಇದೆ. ಇಲ್ಲಿ ಹಿಂಗೆ ಬರುತ್ತೆ ಅನ್ಸುತ್ತೆ. ನಂಗೆ ಮೊದಲೇ ಶೋಲ್ಡರ್ ದೊಡ್ಡದು. ನಾನು ಇವಾಗ ಹಾಕೊಂಡು ನೋಡಲ್ಲ, ಬಿಕಾಸ್ ನೆಕ್ಸ್ಟ್ ನನಗೆ ಸೆಷನ್ ತಗೊಳ್ಳೋದಿದೆ. ಐ ಥಾಟ್ ನಿಮ್ಮ ಮುಂದೆನೇ ಅನ್ಪ್ಯಾಕ್ ಮಾಡ್ಬಿಡೋಣ ಅಂತ ಬಂದೆ. ನೆಕ್ಸ್ಟ್ ಇನ್ನೊಂದು ಬಂದು ಇದು ಪೈಜಾಮಾ ಸೆಟ್. ಸೊ ಒಂದು ಪೈಜಾಮಾ ಥೀಮ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ವೈಟ್ ಪ್ಲೇನ್ ಪೈಜಾಮಾ ಸೆಟ್ ಹಾಕಿದೆ. ಬಟ್ ಆರ್ಡರ್ ಹಾಕುವಾಗ ಒಂದ್ಸಲಿತ್ತು, ಸೊ ನಾವೇ ಯೂಸ್ ಮಾಡ್ತೀನೋ ಇಲ್ಲ ಗುರು ಯಾಕೆ ಅಂತ. ಬಟ್ ನಾನು ಅದಕ್ಕೆ ಅಂದ್ರೂ ಎಲ್ರಿಗೂ ಹೇಳ್ತಾ ಇದ್ದೆ ವೈಟ್ ಬೇಡ, ಬೇರೆ ಯಾವ್ದಾದ್ರು ಕಲರ್ ಆರ್ಡರ್ ಮಾಡ್ತೀನಿ ಅಂತ. ಬಟ್ ದೆನ್ ಅಭಿ ವಾಸ್ ಆಲ್ಸೋ ಲೈಕ್ ಇಲ್ಲ ವೈಟ್ ಆದ್ರೆ ವಿಡಿಯೋ ಫೋಟೋಸ್ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಫೋಟೋಗ್ರಾಫರು ಅದನ್ನೇ ಹೇಳಿದ್ರು. ಸೊ ಐ ವಾಸ್ ಲೈಕ್ ಓಕೆ ಫೈನ್ ಅಂತ. ಸಿ ಕಂಪ್ಲೀಟ್ ವೈಟ್ ಸ್ಕರ್ಟ್ ಅಲ್ಲ, ಏನದು ಶರ್ಟ್ ಮತ್ತೆ ಪ್ಯಾಂಟು. ನಂಗೆ ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಏನು. ಶುಡ್ ಐ ಕೀಪ್ ಇಟ್ ಆರ್ ಶುಡ್ ಐ ರಿಟರ್ನ್ ಇಟ್ ನಂಗೆ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ವಿಡಿಯೋ ಫೋಟೋಸ್ಗಾದ್ರೂ ಐ ಥಿಂಕ್ ದಿಸ್ ವಿಲ್ ಲುಕ್ ಗುಡ್. ಸೊ ಅಭಿ ಹತ್ರನೂ ಆಲ್ಮೋಸ್ಟ್ ಸಿಮಿಲರ್ ಪ್ಯಾಂಟ್ ಇದೆ ವೈಟು. ಅವನು ಐ ಥಿಂಕ್ ವೆಸ್ಟ್ ಸೈಡ್ ಇಂದ ಏನೋ ತಗೊಂಡಿದ್ದು. ಸೊ ಅವನು ಇದೇ ತರ ಮ್ಯಾಚ್ ಮಾಡ್ಕೊಂತಾನೆ. ಇದನ್ನ ಓಪನ್ ಮಾಡಲ್ಲ, ಹಂಗೆ ಎತ್ತಿಟ್ಬಿಡ್ತೀನಿ. ಸೊ ದಟ್ ಅವತ್ತಿನ ದಿನ ಯೂಸ್ ಮಾಡೋಕ್ಕಾಗುತ್ತೆ, ಗಲೀಜಾಗಲ್ಲ. ಇಲ್ಲಾಂದ್ರೆ ವೈಟ್ ಅಲ್ವಾ, ಗಲೀಜ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ. ಸೊ ಏನು ಮಾಡೋಕ್ಕಾಗಲ್ಲ, ಫೋಟೋಶೂಟ್ಗೆ ಯೂಸ್ ಮಾಡಲೇಬೇಕು. ಸೊ ಈ ಡ್ರೆಸ್ಸು 2699 rupees, ಈ ಪೈಜಾಮಾ ಸೆಟ್. ಆ ಡ್ರೆಸ್ಸು 2699 ಆಯಿತು. ಸೊ H&M ಅಲ್ಲಿ ಆರ್ಡರ್ ಮಾಡಿದ್ದೆ, ವಿತಿನ್ 3 days ಬಂದ್ಬಿಡ್ತು. ಸೊ ಯಾ, ಫರ್ದರ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇಟ್ಸ್ ದ ಪ್ರೀವಿಯಸ್ ಡೇ, ಅಂದ್ರೆ ನಾಳೆ ನಮ್ದು ಶೂಟ್ ಇರೋದು. ಆದ್ರೆ ನಾನು ಒಂದು ಬ್ಲಂಡರ್ ಮಾಡ್ಬಿಟ್ಟೆ, ಡಿಸಾಸ್ಟರ್. ಏನಪ್ಪಾ ಅಂದ್ರೆ ನಾನು ಲಾಸ್ಟ್ ಕ್ಲಿಪ್ಪಿಂಗ್ ಅಲ್ಲೇ ತೋರಿಸ್ದಂಗೆ ವೈಟ್ PJ ಸೆಟ್ ಏನಿತ್ತು ಅದ್ ನಾನು ಅವತ್ತಿನ ದಿನಾನೇ ಹಾಕೊಳ್ಳೋಣ, ಬಿಕಾಸ್ ವೈಟ್ ಅಲ್ವಾ ಗಲೀಜ್ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಬಟ್ ಇವತ್ತು ಅಭಿ ಡ್ರೆಸ್ ಟ್ರೈ ಮಾಡ್ತಾ ಇದ್ದ. ಸೊ ಐ ವಾಸ್ ಲೈಕ್ ಓಕೆ, ನಾನು ಟ್ರೈ ಮಾಡಿ ನೋಡ್ಬಿಡೋಣ, ಇಬ್ರು ಜೊತೆಗೆ ನಿಂತಾಗ ಹೆಂಗಿರುತ್ತೆ ಅಂತ. ಅಟ್ಲೀಸ್ಟ್ ಅದಾದ್ರೂ ಮಾಡಿದೆ ಪುಣ್ಯಕ್ಕೆ. ಹಾಕೊಂಡು ನೋಡ್ತೀನಿ, ಈ ನರ್ಸ್ಗಳೆಲ್ಲ ಇರ್ತಾರೆ ಗೊತ್ತಾ. ಫಸ್ಟ್ ಆಫ್ ಆಲ್ ಮೀಡಿಯಂ ಆರ್ಡರ್ ಮಾಡಿದ್ದೆ ಆಯ್ತಾ, ಬಿಕಾಸ್ ನನ್ನ ಹೊಟ್ಟೆ ಡುಮ್ಮಣ್ಣ ಆಗಿದೆ ಅಂತ. ಆದ್ರೆ ಅದು ಲೂಸು ನಂಗೆ. H&M ಅಲ್ಲಿ ಐ ಥಿಂಕ್ ಇವಾಗ್ಲೂ ಸ್ಮಾಲೇ ಆಗುತ್ತೆ ಅದು ಒಂದು. ಅಂಡ್ ವೈಟ್ ಅಂಡ್ ವೈಟ್ PJ ಕಾಟನ್ ನೆನ್ಸ್ಕೊಳ್ಳಿ ಹೆಂಗಿರುತ್ತೆ. ಯಪ್ಪ ಒಳ್ಳೆ. ನಾನು ಆ ಫೋಟೋನು ತಗೊಂಡಿಲ್ಲ, ಅದು ನೋಡಿದ ತಕ್ಷಣ ಅಭಿ ಸ್ಟಾರ್ಟೆಡ್ ಲಾಫಿಂಗ್. ಅವ್ನು ನಗ ಶುರು ಮಾಡ್ಬಿಟ್ಟ. ಅಂಡ್ ನನಗೆ ಯಪ್ಪ ಅನಿಸ್ತು. ನಾನು ಯಪ್ಪ ಫಸ್ಟ್ ಅದು ಬಿಚ್ಚಿ ರಿಟರ್ನ್ ಮಾಡ್ಬಿಡೋಣ ಗಲೀಜಾಗೋದ್ ಮುಂಚೆ ಅಂತ. ಸೊ ನೀಟಾಗಿ ಹಂಗೆ ಪ್ಯಾಕ್ ಮಾಡಿಟ್ಬಿಟ್ಟೆ, ಅವ್ರು ಹೆಂಗೆ ಕಳಿಸಿದ್ರು ಹಂಗೆ. ಸೊ ರಿಟರ್ನ್ ಪುಣ್ಯಕ್ಕಿತ್ತು ರಿಟರ್ನ್ ಆಪ್ಷನ್. ಸೊ ರಿಟರ್ನ್ ಹಾಕಿದ್ದೀನಿ, ನೋಡೋಣ ಅದು ಬಂದ್ಮೇಲೆ ಕೊಡಬೇಕು. ಆ್ಯಂಡ್ ಕರೆಕ್ಟಾಗಿ ನಾನು ನೋಡಿದಾಗ 6:45 ಚೆಕ್ ಮಾಡಿದಾಗ ಸಂಜೆ. ಆಮೇಲೆ ಅಭಿ ವಾಸ್ ಲೈಕ್ ಸರಿ ಆಯಿತು ನಡಿ, ನೀನು ಬಿಡಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಚೆನ್ನಾಗಿ ನೆನಪಿತ್ತು, ರೀಸೆಂಟಾಗಿ ನಾನು ವೆಸ್ಟ್ ಸೈಡ್ ಹೋದಾಗ ಪ್ಲೇನ್ ವೈಟ್ ಮ್ಯಾಕ್ಸಿ ಡ್ರೆಸ್ಸಸ್ ಇತ್ತು ಅಲ್ಲಿ. ಸೊ ಐ ವಾಸ್ ಲೈಕ್ ಓಕೆ ಸರಿ, PJ ಸೆಟ್ ತಲೆಯಿಂದ ತೆಗೆದು ಹಾಕ್ಬಿಡೋಣ, ಚೆನ್ನಾಗೂ ಕಾಣಿಸ್ತಾ ಇಲ್ಲ ಹೊಟ್ಟೆ ಇರೋದ್ರಿಂದ. ಬೇರೆ ಕಲರ್ಸ್ ಆದ್ರೆ ಚೆನ್ನಾಗಿ ಕಾಣುತ್ತೆ, PJ ಸೆಟ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ವೈಟ್ ಅಂಡ್ ವೈಟ್. ಅಂಡ್ ನಾವು ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ ವೈಟ್ ಅಂಡ್ ವೈಟ್ ಕಾಂಬಿನೇಷನ್ಗೆ ಅಂತ. ಸೊ ಇವಾಗ ಲಾಸ್ಟ್ ಮಿನಿಟ್ ನಾನು ಕಲರ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹೋಗ್ಬಿಟ್ಟು ಬಟ್ಟೆ ತೊಗೊಂಬಂದ್ಬಿಡೋಣ ಅಂತ ಪಟ ಅಂತ ರೆಡಿಯಾಗಿ ವೆಸ್ಟ್ ಸೈಡ್ ಹೋಗಿ ಒಂದು ವೈಟ್ ಮ್ಯಾಕ್ಸಿ ಡ್ರೆಸ್ ಇತ್ತು, ತೊಗೊಂಡು ಬಂದೆ. ಸೊ ಹೆಂಗೆ ಕಾಣುತ್ತೆ ತೋರಿಸ್ಬಿಡ್ತೀನಿ.
4 ಆಪ್ಷನ್ ಇತ್ತು ನನಗೆ ಮ್ಯಾಕ್ಸಿ ಡ್ರೆಸ್ ಅಲ್ಲಿ. ಎಲ್ಲ ಫೋಟೋಸ್ ಇನ್ಸರ್ಟ್ ಮಾಡ್ತೀನಿ ನೋಡಿ. 4ರಲ್ಲಿ ಅಭಿ ಇದನ್ನ ಚೂಸ್ ಮಾಡ್ದ. ನಂಗೆ ಇದು ಮತ್ತೆ ಇನ್ನೊಂದು ಇಷ್ಟ ಆಗಿತ್ತು. ಇನ್ನೊಂದು ಸಖತ್ತಾಗಿತ್ತು, ಅಂದ್ರೆ ಸ್ಲೀವ್ಸ್ ಎಲ್ಲ ಫೋಟೋಗೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಅದೇನು ಅಂದ್ರೆ ತುಂಬಾ ಡೀಪ್, ಆಮೇಲೆ ನಾನು ಅದನ್ನ ಯೂಸ್ ಮಾಡಕ್ಕೆ ಕಷ್ಟ ಆಗುತ್ತೆ ವೈಟ್ ಬೇರೆ ಅಂದ್ಬಿಟ್ಟು. ಅಂಡ್ ಅದಿಲ್ಲಿ ಸ್ವಲ್ಪ ಟೈಟ್ ಅನಿಸ್ತಾ ಇತ್ತು ನಂಗೆ, ಸೊ ಕಂಫರ್ಟಬಲ್ ಇರಲ್ಲ ಅಂತ ಇದನ್ನ ತಗೊಂಡೆ. ಇದು ಸೈಜ್ ಸ್ಮಾಲ್ ಇತ್ತಾನೆ, ಸೈಜ್ ಸ್ಮಾಲ್ ಇದು. ಅಂಡ್ ಫುಲ್ ಹಿಂಗಿದೆ, ವೈಟ್ ಆಲ್ಮೋಸ್ಟ್ ಆಂಕಲ್ ಲೆಂತ್ ಬರುತ್ತೆ. ಆಮೇಲೆ ಇದು ಒಂಚೂರು ಟೈಯಿಂಗ್ ಇದೆ. ಸೊ ಹೊಟ್ಟೆ ಇದ್ರೂ ಲೂಸ್ ಆದ್ರೂ, ಅಂದ್ರೆ ನಂದು ಡೆಲಿವರಿ ಆದ್ಮೇಲೂ ಪೋಸ್ಟ್ ಪ್ರೆಗ್ನೆನ್ಸಿನೂ ನಾನು ಇದು ಯೂಸ್ ಮಾಡ್ಬೋದು, ಬಿಕಾಸ್ ಟೈಯಿಂಗ್ ಇರೋದ್ರಿಂದ ಸ್ಮಾಲ್ ಸೈಜ್ ಅಲ್ವಾ, ನೀಟಾಗಿ ಆಗುತ್ತೆ ಅಂತ ಇದನ್ನೇ ತಗೊಂಡೆ. ಚೆನ್ನಾಗಿ ಕಾಣುತ್ತೆ ಫೋಟೋಸ್ಗೆ ಅಂತ. ಸೊ ಹೋಪ್ಫುಲಿ ನಾಳೆ ನಾವು ಪ್ಲಾನ್ ಮಾಡಿರೋದೆಲ್ಲ ಹಾಗೆ ಬಂದ್ಬಿಟ್ರೆ ಸಾಕು. ಸದ್ಯಕ್ಕಷ್ಟೇ. ಇನ್ನು ನಾಳೆ ನಾವು ಇಲ್ಲಿ 12:30 ಹಂಗೆ ಹೊರಡಬೇಕು. ಸೊ ಮೇಕಪ್ ಆರ್ಟಿಸ್ಟ್ 10:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಮನೆಗೆ. ಸೊ ಬೈ ದೆನ್ ನಾನು ಎದ್ದು ಸ್ನಾನ ಎಲ್ಲ ಮಾಡಿ ಕುತ್ಕೊಂಡ್ರೆ ಸಾಕು, ಅವರು ಮುಗಿಸ್ತಾರೆ ಹೇರ್ ಅಂಡ್ ಮೇಕಪ್. ವೆರಿ ಸಟಲ್ ಲುಕ್ ಅಷ್ಟೇ, ಒಂದು ಹಾಫ್ ಅನ್ ಅವರ್ ಸಾಕು ಅಂತ ಹೇಳಿದ್ರು ಅವರು. ಸೊ ಒಂಚೂರು ಲೈಟಾಗಿ ಏನಾದರೂ ತಿನ್ಕೊಂಡು ಬೊಕ್ಕೆ ಬರಬೇಕು, ನಂದು ಫ್ಲವರ್ ಬೊಕ್ಕೆ. ಸೊ ಅದು ಬರುತ್ತೆ. ಆ್ಯಂಡ್ ಕೇಕ್ ಪಿಕಪ್ ಮಾಡಬೇಕು ಆನ್ ದ ವೇ. ಸೊ ಪಿಕ್ ಮಾಡಿ ಸ್ಟುಡಿಯೋಗೆ ಹೋಗಬೇಕು. ಸೊ ಎಲ್ಲಾನು ನಾಳೆ ತೋರಿಸ್ತೀನಿ. ಇವತ್ತಂತೂ ಸಿಕ್ಕಾಬಟ್ಟೆ ಎಕ್ಸಾಸ್ಟ್ ಆಗೋಗಿದ್ದೀನಿ. ಸೊ ಹೋಗಿ ನಿದ್ದೆ ಮಾಡ್ಬಿಡ್ತೀನಿ. ಸೊ ಐ ಸಿ ಯು ಟುಮಾರೋ. ನಾನು ಶೂಟ್ಗೆ ಮೇಕಪ್ ಮಾಡಿಸಿದ್ದು ಪ್ರೀತಿ ನಾಗರಾಜ್ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು ಮೇಕ್ ಓವರ್ ವಿತ್ ಪ್ರೀತಿ ನಾಗರಾಜ್ ಅಂತ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಅವ್ರದ್ದು ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ. ಡೂ ಚೆಕ್ ಹರ್ ಪೇಜ್ ಔಟ್ ವಿತೌಟ್ ಫೇಲ್, ಯಾಕಂದರೆ ಶಿ ಡಸ್ ಅನ್ ಅಮೇಝಿಂಗ್ ಜಾಬ್. ನೀವು ಮುಂಚೆನೇ ನನ್ನ ವ್ಲಾಗಲ್ಲಿ ನೋಡಿದರೆ ನನ್ನ ಪ್ರೀವಿಯಸ್ ಫೋಟೋ ಶೂಟ್ಗೂ ನಾನು ಅವ್ರ ಹತ್ರನೇ ಮೇಕಪ್ ಮಾಡಿಸಿದ್ದು, ಬಿಕಾಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾನು ಹೆಂಗೆ ಹೇಳಿರ್ತೀನಿ ಅವ್ರಿಗೆ, ಸಿಂಪಲ್ ಆಗಬೇಕಾ ಸಟಲ್ ಆಗಬೇಕಾ ಅದೇ ಥರ ಔಟ್ಪುಟ್ ಕೊಡ್ತಾರೆ. ಆ್ಯಂಡ್ ಶಿ ಡಸ್ ಇಟ್ ಸೂಪರ್ ಫಾಸ್ಟ್. ಅದಾದಮೇಲೆ ಅವರೇ ನನಗೆ ಪಾಪ ನಂದು ನೇಲ್ಸ್ ಹಾಕೋಕ್ಕೂ ಹೆಲ್ಪ್ ಮಾಡಿದ್ರು, ಬಿಕಾಸ್ ನಾನು ನೇಲ್ಸ್ ಎಕ್ಸ್ಟೆನ್ಷನ್ ಎಲ್ಲ ಮಾಡ್ಸೋಂಗಿಲ್ಲ ಈ ಟೈಮಲ್ಲಿ ಅಂತ ಹೇಳಿದ್ದಕ್ಕೆ ಅಮೆಝಾನಿಂದ ನಾನು ಈ ಸ್ಟಿಕ್ ಆನ್ ನೇಲ್ಸ್ನ ತರಿಸಿದ್ದೆ. ಸೊ ಅವರೇ ನನಗೆ ಹೆಲ್ಪ್ ಮಾಡಿದ್ರು ಹಾಕೋಕ್ಕೆ. ಆ್ಯಂಡ್ ಇದು ಎಷ್ಟು ಈಸಿ ಗೊತ್ತಾ, ಆರಾಮಾಗಿ ಒಂದು 10 ಮಿನಿಟ್ಸಲ್ಲಿ ನೇಲ್ಸ್ ರೆಡಿ ಆಗೋಗಿರುತ್ತೆ. ಅಫ್ಕೋರ್ಸ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಕಿತ್ತೋಗುತ್ತೆ ಇಲ್ಲ ಅಂದರೆ, ಬಟ್ ಅದರ್ವೈಸ್ ವೆರಿ ವರ್ತ್. ಈ ಥರ ಒಂದು ಒನ್ ಡೇ ಎಲ್ಲಾದರೂ ನಮಗೆ ಬೇಕಿದೆ ನೇಲ್ಸ್ ಅಂದರೆ ದಿಸ್ ಇಸ್ ವರ್ತ್. ನಾನು ಅಗೇನ್ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಮೇಕಪ್ ಇಸ್ ಬೈ ಪ್ರೀತಿ, ಒನ್ ಆಫ್ ಮೈ ಫೇವ್ರೆಟ್ಸ್. ನಾನು ಕೂದಲು ಶಿಲ್ಪ ಅಂತ ಮಾಡಿದ್ದು. ನನಗೆ ಸ್ವಲ್ಪ ಕರ್ಲ್ಸ್ ಜಾಸ್ತಿ ಮಾಡಿಬಿಟ್ರು ಅನಿಸ್ತು, ಅವ್ರಿಗೆ ವೇವಿ ಮಾಡೋಕ್ಕೆ ಹೇಳಿದೆ. ಬಟ್ ಇಟ್ಸ್ ಓಕೆ. ಇವಾಗೆಲ್ಲ ಆಕ್ಸೆಸರೀಸ್ ಹಾಕ್ಕೋಬೇಕು. ಇದು ಇಯರಿಂಗ್ ಇವಾಗ ಟ್ರೆಂಡಿಂಗ್ ಅಲ್ವಾ ಈ ಥರ ಇಯರಿಂಗ್. ಸೊ ಇದನ್ನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಆ್ಯಂಡ್ ಪ್ರತಿಯೊಂದೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದಕ್ಕೆ ಅಭಿ ಹೇಳಬೇಕನ್ಸುತ್ತೆ. ಇದಕ್ಕೆ ಹಿಂದೆ ಹಾಕೊಳ್ಳೋಕೆ ಎಕ್ಸ್ಟ್ರಾನು ಕೊಟ್ಟಿದ್ದಾರೆ. ಆ್ಯಂಡ್ ನೇಲ್ಸ್ ನಾನು ಸ್ಟಿಕ್ ಆನ್ ನೇಲ್ಸ್ ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ನಾನು ಮಾಡಿದ್ದೆ. 10 ನಿಮಿಷ ಕೆಲಸ ನೆನ್ನೆ ಒಂದಷ್ಟು ವೆಸ್ಟ್ ಸೈಡಿಂದ ತಂದಿದ್ದೆ. ಸೊ ಇದನ್ನೇ ಹಾಕೋತೀನಿ, ಬಿಕಾಸ್ ನಂದು ಯಾವುದು ಫಿಂಗರ್ ರಿಂಗ್ಸ್ ಆಗ್ತಾ ಇಲ್ಲ, ಎಲ್ಲ ಇದೆಲ್ಲ ಅಡ್ಜಸ್ಟೇಬಲ್ ಇದೆ. ಸೊ ಇಟ್ ವಿಲ್ ಲುಕ್ ಗುಡ್ ಅಂತ ಇದನ್ನೇ ತಗೊಂಡೆ. ಬೇರೆ ಎಲ್ಲ ಕಟ್ ಮಾಡಬೇಕು. ಅಭಿ ಅಭಿನೂ ಇಲ್ಲ, ಕೆಳಗೆ ಹೋಗಿದ್ದಾನೆ. ಖಡ ಹಾಕೋತೀನಿ. ದಿಸ್ ಇಸ್ ಎನಫ್. ಕತ್ತಿಗೆ ಒಂದು ಚೈನ್ ಬೇಕಿತ್ತು, ಗೋಲ್ಡು ಇದೆ.
ತೊಗೊಂಡಿರ್ತೀನಿ, ಇದನ್ನ ಆಮೇಲೆ ಅಭಿಕಲ್ಲ ಹಾಕಿಸ್ಕೊತೀನಿ. ಇನ್ನೊಂದು ಡ್ರೆಸ್ ಇದೆ, ನನಗೊಂದು ಬೋ ಆರ್ಡರ್ ಮಾಡಿದ್ದೆ. ಒಂದು ಬೊಕ್ಕೆ ಬೇಕಾಗಿತ್ತು. ಸೊ ಬೊಕ್ಕೆ ನನಗೆ ಶೇಡ್ಸ್ ಆಫ್ ಸ್ಪ್ರಿಂಗ್ ಅವರು ಕಳಿಸ್ಕೊಟ್ಟಿದ್ದಾರೆ. 50 ರೋಸಸ್ದು ಬೊಕ್ಕೆ. ಇಟ್ಸ್ ಸೋ ಬ್ಯೂಟಿಫುಲ್. ಜಸ್ಟ್ ಕಾಂಟ್ ವೇಟ್ ಟು ಫ್ಲಾಂಟ್ ಇಟ್. ನೋಡೋಣ ಫೋಟೋಸಲ್ಲಿ ಹೆಂಗೆ ಬರುತ್ತೆ. ಸೊ ಇದೊಂದು ತೊಗೊಂಡು ಹೋಗ್ಬೇಕು. ಆ್ಯಂಡ್ ಕೇಕ್ ಒಂದು ಆರ್ಡರ್ ಮಾಡಿದ್ದೀವಿ, ಅಭಿ ಬರ್ಡೇ ಸೆಲೆಬ್ರೇಷನ್ ಅಲ್ವಾ. ಸೊ ಅದು ಇವಾಗ ಆನ್ ದ ವೇ ಪಿಕ್ ಮಾಡಬೇಕು. ಐ ಶೋ ಯು ನೆಕ್ಸ್ಟ್ ಹೋಗ್ತಾ ಏನೇನೋ ಎತ್ತೆತ್ತ ಅಂತ. ಸೊ ಈಗ ಇಲ್ಲಿ ಕೇಕ್ ಪಿಕ್ ಮಾಡೋಕ್ಕೆ ರೀಚ್ ಆಗಿದ್ದೀವಿ. ಅವ್ರು ಇನ್ನೊಂದು 2 minutes ಪ್ಯಾಕ್ ಮಾಡಿ ತೊಗೊಂಬರ್ತೀನಿ ಅಂದರು. ತುಂಬ ಲೇಟಾಗಿ ಹೋಗಿದೆ. ಪಾಪ ಹುಡುಗ ರೆಡಿ ಆಗಿದ್ದಾನೆ. ಅವ್ನಿಗೆ ಇವತ್ತೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕೋ ಅಂದೆ. ಅವನು ಬರೀ ನನ್ನ ಬ್ಲ್ಯಾಕಲ್ಲೇ ತೋರಿಸು, ನೀನು ಮಾತ್ರ ಕಲರ್ ಹಾಕೋ ಅಂದ್ಬಿಟ್ಟು ಅವನು ವೈಟ್ ಆ್ಯಂಡ್ ಬ್ಲ್ಯಾಕ್ ಫಾರ್ಮಲ್ಸ್ ಹಾಕ್ಕೊಂಡಿದ್ದಾನೆ. ಅಲ್ಲಿ ಹೋಗಿ ಕಂಪ್ಲೀಟ್ ಔಟ್ಫಿಟ್ ತೋರಿಸ್ತೀನಿ. ಲೊಕೇಶನ್ ರೀಚ್ ಆದ್ವಿ ಆ್ಯಂಡ್ ಎಲ್ಲ ಸೆಟಪ್ ಆಲ್ರೆಡಿ ಮಾಡಿದ್ರು. ಸಿನ್ಸ್ ನಮ್ಮದು 2 ಥೀಮ್ ಆಗಿದ್ದರಿಂದ ರೆಡ್ ಆ್ಯಂಡ್ ವೈಟ್. ಸೊ ಎಲ್ಲ ಬ್ಯಾಕ್ಗ್ರೌಂಡ್ ಸೆಟಪ್ ಆಗಿತ್ತು, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಓ ಮೈ ಗಾಡ್, ನಮ್ಮ ಕೇಕ್ ಓಪನ್ ಮಾಡಿ ನೋಡಿದ ತಕ್ಷಣ ಇದು ಲಿಟ್ರಲಿ ಫೆಲ್ ಇನ್ ಲವ್. ನಾನು ಹೆಂಗೆ ಅಂದ್ಕೊಂಡಿದ್ನೋ ಹಾಗೆ ಮಾಡಿ ಕಳಿಸಿದ್ರು. ಆ್ಯಂಡ್ ನಮಗೆ ಕೇಕ್ ಮಾಡಿ ಕಳಿಸಿದ್ದು ಕ್ರೀಮ್ ಆನ್ ಟಾಪ್ ಬೈ ನೇಹಾ ಗುಪ್ತಾ ಅಂತ. ಅವ್ರದ್ದು ಕೂಡ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ನಾವು ಲಿಟ್ರಲಿ ಫೋಟೋಶೂಟ್ ಮುಗಿದು ಮನೆಗೆ ಬಂದು ನೆಕ್ಸ್ಟ್ 1 ಅವರಲ್ಲಿ ಇಡೀ ಕೇಕ್ ಖಾಲಿ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಅಭಿ ಬರ್ತ್ಡೇ ಕೂಡ ನಾನು ಅವ್ರ ಹತ್ರನೇ ಮತ್ತೆ ಕೇಕ್ ತರಿಸಿದ್ದೆ. ಆ್ಯಂಡ್ ನಮಗೆ ಫೋಟೋಶೂಟ್ ಮಾಡಿಸಿದ್ದು ಸುಪ್ರಿಯಾ ಅಂತ. ಸೊ ಇವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು ರಿಫ್ಲೆಕ್ಷನ್ಸ್ ಬೈ ಸುಪ್ರಿಯಾ ಅಂತ ಇದೆ. ಶಿ ವಾಸ್ ಸೋ ಗುಡ್. ನಮ್ಮನ್ನ ಎಷ್ಟು ಕಂಫರ್ಟಬಲ್ ಆಗಿ ಮಾಡಿಸಿದ್ರು. ನಮಗೆ ಫೋಟೋಶೂಟ್ ಹೆಂಗೆ ಆಯಿತು, ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಇವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೂ ಚೆಕ್ ಇಟ್ ಔಟ್ ಆ್ಯಂಡ್ ಫಾಲೋ. ಎಲ್ಲರೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಕಟ್ ಮಾಡ್ತೀನಿ. ಬೌಲ್ ಕೊಡು. ಏನು ಮಾಡ್ತೀಯಾ? ಹಾಂ ತಗೋಬೇಕು. ಅವ್ನಿಗೆ ಅದರಲ್ಲೇ ಬೇಕು. ಅವನಿಗೆ ಮಾಡಬಾರ್ದು. ತಗೋ. ಹಾಂ ಇದ್ರಲ್ಲಿ ಕಟ್ ಮಾಡ್ಕೊ. ಚಾಕ್ ಓಕೆ. ಇನ್ನೇನು ಬೇಕು? ಏನು ಬೇಕು? ಅಷ್ಟೇ. ಆರ್ಡರ್ ಕಲ್ದ ಸಾಕು. ಹೇಳಮ್ಮ. ಬರಲ್ಲಮ್ಮ ನಾನು. ನೀನೇ ಬಾ, ನೀನೇ ಕಟ್ ಮಾಡು. ಬಾ ಇಲ್ಲಿ ನೀನು ಬಿಗ್ ಬಾಯ್, ಬಾ ಕಟ್ ಮಾಡು. ಫ್ರೆಂಡ್ ಮಗ, ಫ್ರೆಂಡ್ ಬನ್ನಿ. ಎಷ್ಟು ಕ್ಯೂಟಾಗಿ ಕರೀತಾ ಇದ್ದಾನೆ. ಮಾಡಿ. ಜೋರಾಗಿ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅವನ ಹೆಸರೇನು? ವಿವಾನ್. ಹ್ಯಾಪಿ ಬರ್ತ್ಡೇ ಟು ವಿವಾನ್, ಹ್ಯಾಪಿ ಬರ್ತ್ಡೇ ಟು ಯು. ಏನ್ ಕಟ್ ಮಾಡ್ತಾ ಇದ್ದೀಯ ಚಿಟಿ? ಕೇಕ್. ಏನದ? ಒಬ್ಬಾ ಉಫ್ ಮಾಡ್ಬಿಡು ಚಿನ್ನಿ. ಉಫ್ ಮಾಡು, ಉಫ್ ಮಾಡು. ಜೋರಾಗೆ ಜೋರಾಗಿ, ಇನ್ನೂ ಜೋರಾಗೆ. ಡನ್ ವಿತ್ ದ ಫೋಟೋ ಶೂಟ್. ಸಕ್ಕದಾಗಾಯ್ತು. ನನಗೆ ರಾ ಫೋಟೋಸ್ ನೋಡಿ ಇಷ್ಟ ಆಯ್ತು. ಸೊ ಕಾಂಟ್ ವೇಟ್ ಟು ಸಿ ದ ಪಿಕ್ಚರ್ಸ್. ನಿಂಗೆ ಹೆಂಗ ಅನ್ಸ್ತು? ಇಷ್ಟ ಆಯ್ತಾ? ಖುಷಿ ಆಯ್ತಾ? ಇವ್ನು ಯಾವಾಗ್ಲೂ ಹಂಗೆ ಬರೋದ್ ಮುಂಚೆ ಯಾರು ಮಾಡ್ತಾರೆ ಬೇಜಾರು ಅಂತ, ಆಮೇಲೆ ಫೋಟೋ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ ಅಂತ ಇದ್ದ. ಅಂಡ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನೀವು ಬೇರೆ ಎಲ್ಲರೂ ಬ್ಲ್ಯಾಕ್ 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 ಅಂದಿ ನೋಡಿ. ಇಬ್ರು ವೈಟ್ ಅಂಡ್ ವೈಟ್ ಹಾಕೊಂಡು ಫೋಟೋ ಶೂಟ್ ಮಾಡಿಸಿದೀವಿ. ಸಖತ್ತಾಗಿ ಬಂದಿದೆ. ಅಂಡ್ ಯಾ ಅಭಿ ಬರ್ತ್ಡೇ ಸ್ಪೆಷಲ್ ಅಲ್ಲ, ಸೊ ಕೇಕ್ ಕಟ್ ಮಾಡೋದು ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಬೈ ನಾವು ನಾನು ವಿಡಿಯೋ ಹಾಕೋ ಅಷ್ಟೊತ್ತಿಗೆ ಆಬ್ವಿಯಸ್ಲಿ ಫೋಟೋಸ್ ಬಂದಿರುತ್ತೆ. ಸೊ ಫೋಟೋಸ್ ಎಲ್ಲ ನೋಡಿ ಹೆಂಗನ್ಸ್ತು ಹೇಳಿ.
ಅಂಡ್ ಆಲ್ಸೋ ಅಭಿ ಬರ್ಡೇ ಸ್ಪೆಷಲ್ ಆಗಿರೋದ್ರಿಂದ ಪ್ರತಿಯೊಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹ್ಯಾಪಿ ಬರ್ಡೇ ಅಭಿ ಅಂತ ಕಮೆಂಟ್ ಹಾಕಿ ಇಟ್ ಶುಡ್ ಬಿ ಫಿಲ್ಡ್ ವಿತ್ ಬರ್ಡೇ ವಿಶಸ್. ನೋಡೋಣ ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅಂತ. ಎಷ್ಟು ಕಮೆಂಟ್ಸ್ ಬೇಕಭಿ? ಒಂದ್ ನಂಬರ್ ಹೇಳು ಎಷ್ಟು ಆಗ್ಬೇಕು ಅಂತ. ಓಕೆ 100 ಬೇಡ, 111 ಕಮೆಂಟ್ಸ್ ಮಿನಿಮಮ್ ಬಂದಿರಬೇಕು. ನೋಡೋಣ ನೀವೆಲ್ಲ ಮಾಡ್ತಿರೋ ಇಲ್ವೋ ಅಂತ. ಐ ಆಮ್ ಶ್ಯೂರ್ ಯು ಆಲ್ ವಿಲ್ ಡೂ ಇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.